ಇವತ್ತು ನಾವು ಬೇಬಿಕಾರ್ನ್ ಕುರ್ಕುರಿ ಹೇಗ್ ಮಾಡೋದು ಅಂತ ನೋಡೋಣ. ನೋಡಿ ನಾನು ಇಲ್ಲಿ ಬೇಬಿಕಾರ್ನ್ ತಗೊಂಡಿದ್ದೀನಿ. ತಗೊಂಡು ನೋಡಿ ಇದನ್ನ ಈ ರೀತಿ ವಾಶ್ ಮಾಡ್ಕೊಂಡು ಈ ರೀತಿ ಎರಡೆರಡು ಪೀಸ್ ಮಾಡ್ಕೋಬೇಕು. ಈ ರೀತಿ ಒಂದು ಕಾರ್ನ್ ಈ ತರ ಕಟ್ ಮಾಡ್ಕೊಂಡು ಎರಡೆರಡು ಪೀಸ್ ಮಾಡಿ ಇಟ್ಕೋಬೇಕು. ಬೌಲಲ್ಲಿ ನೀರ್ ತಗೋಬೇಕು. ನೀರಿಗೆ ಏನ್ ಮಾಡ್ಬೇಕು, ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕೋಬೇಕು. ನೋಡಿ ಇವಾಗ ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದೀನಿ. ಇದನ್ನ ನಾವು ಇವಾಗ 5 ನಿಮಿಷ ಇದನ್ನ ನೆನ್ಸಿಟ್ಕೋಬೇಕು. ಒಂದು 4 ರಿಂದ 5 ನಿಮಿಷ ಇದನ್ನ ಬಾಯ್ಲ್ ಮಾಡ್ಕೋಬೇಕು. ನೋಡಿ ಇವಾಗ 5 ನಿಮಿಷ ಆಯ್ತು, ಇದು ಬಾಯ್ಲ್ ಆಗಿದೆ, ಸಾಕು. 5 ನಿಮಿಷ, ಜಾಸ್ತಿ ಬೇಯಿಸ್ಕೋಬಾರ್ದು. ನೀರು ಒಂದ್ ಸ್ವಲ್ಪನೇ ಇರಬಾರ್ದು. ನೀರೆಲ್ಲ ನೀಟಾಗಿ ಸ್ಟ್ರೈನ್ ಮಾಡ್ಕೊಬಿಡಿ. ಸ್ಟ್ರೈನ್ ಮಾಡ್ಕೊಂಡು ಇದೊಂದು 5 ನಿಮಿಷ ತಣ್ಣಗಾಗಕ್ ಬಿಡ್ಬೇಕು. ನೆಕ್ಸ್ಟ್ ನೋಡಿ ಇವಾಗ ನಾನು ಇಲ್ಲಿ ಒಂದು ಬೌಲ್ಗೆ ನೋಡಿ ಇದು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಮತ್ತೆ 1 ಕಪ್ ಅಷ್ಟು ಕಾರ್ನ್ಫ್ಲೋರು. ನೋಡಿ ಇವಾಗ ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನು ಸಾಲ್ಟು ಮತ್ತೆ ಒಂದು 1/2 ಸ್ಪೂನು ಟರ್ಮರಿಕ್ ಪೌಡರು, 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಜೀರಾ ಪೌಡರು, ಅರ್ಧ ಸ್ಪೂನು ಗರಂ ಮಸಾಲ, ಮತ್ತೆ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು, ಮತ್ತೆ ಪೆಪ್ಪರ್ ಪೌಡರ್ ಸ್ವಲ್ಪ, ಮತ್ತೆ ಇದು ಕಸೂರಿ ಮೇಥಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕೊಂಡು ಇದೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಮಿಕ್ಸ್ಚರ್ ಅಲ್ಲಿ ಇದೆಲ್ಲ ನೀಟಾಗಿ ಕೋಟ್ ಆಗ್ಬೇಕು. ಬೇಬಿಕಾರ್ನ್ಗೆ ಈ ತರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನೆಲ್ಲ ಈ ರೀತಿ ಕೋಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕಿಟ್ಕೋಬೇಕೆಲ್ಲ. ಇವಾಗ ಇದು ಎಕ್ಸ್ಟ್ರಾ ಪೌಡರ್ ಇರುತ್ತಲ್ಲ, ಈ ರೀತಿ ನಾವು ಒಂದು ಸ್ಟ್ರೈನ್ ಅಲ್ಲಿ ಅದನ್ನೆಲ್ಲ ಸ್ಟ್ರೈನ್ ಮಾಡ್ಕೋಬೇಕು. ಹಾಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳಿ. ನೆಕ್ಸ್ಟ್ ನೋಡಿ ಇವಾಗ ಇದು ಉಳಿದಿದೆಯಲ್ಲ ಪೌಡರ್ಗೆ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಒಂದು ಬ್ಯಾಟರ್ ಮಾಡ್ಕೋಬೇಕು. ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀವಲ್ಲ, ಆ ಬಜ್ಜಿಗೆ ಎಷ್ಟು ಹೋಗಿರುತ್ತೋ ಅಷ್ಟು ತೆಳ್ಳಗೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ ಇವಾಗ ಒಂದು ಗಾಜಿಂದು ಲೋಟ ತಗೊಂಡು ಅದಕ್ಕೆ ಈ ಬ್ಯಾಟರ್ನ ಹಾಕೋಬೇಕು. ನೋಡಿ ಇವಾಗ ಒಂದು ಬಾಣಲಿ ಇಟ್ಕೊಂಡು ನಾನು ಇದೆಲ್ಲ ಆಯಿಲ್ ಹಾಕೊಂಡಿದ್ದೀನಿ. ಆಯಿಲ್ ಬಿಸಿ ಆದ್ಮೇಲೆ ನೋಡಿ ಒಂದೊಂದೇ ಇದು ಬೇಬಿಕಾರ್ನ್ನ ನಾವು ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಂಡಿದೀವಲ್ಲ ಅದ್ರೊಳಗಡೆ ಈ ರೀತಿ ಡಿಪ್ ಮಾಡಬೇಕು. ನೋಡಿ ಈ ರೀತಿ ಇದರಲ್ಲಿ ಹಚ್ಬಿಟ್ಟು ಎಲ್ಲ ಈ ರೀತಿ ಹಾಕೊಳ್ಳಿ. ನೋಡಿ ಇವಾಗ ಹಾಕೊಂಡು ಇದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಬೇಬಿಕಾರ್ನ್ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಏನ್ ಮಾಡೋಣ, ನಾನು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇವಾಗ ಇದನ್ನ ಒಂದು ಪ್ಲೇಟಿಗೆ ಹಾಕೋಬಿಡೋಣ. ನೋಡಿ ಇವಾಗ ಆಯ್ತು. ಇವಾಗ ಏನ್ ಮಾಡ್ಬೇಕು, ಇದಕ್ಕೆ ನಾವು ಸ್ವಲ್ಪ ಚಾಟ್ ಮಸಾಲ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ನೋಡಿ ಇದು ಚಾಟ್ ಮಸಾಲ ನಾನೊಂದು ಸ್ವಲ್ಪ ಕುರ್ಕುರೆ ಬೇಬಿಕಾರ್ನ್ ರೆಡಿ ಆಯ್ತು. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ಗೆ. ಬನ್ನಿ ಇವಾಗ ಒಂದು ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸೂಪರ್ ಆಗಿದೆ. ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು, ಇಲ್ಲಾಂದ್ರೆ ಮೈನಸ್ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಈ ರೀತಿ ಹೆಲ್ದಿಯಾಗಿ ಮನೇಲೆ ಮಾಡಿಕೊಡಿ, ತುಂಬಾ ಚೆನ್ನಾಗಿದೆ. ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.